ಸತ್ಪುರುಷರು ಸಂತರು ಯಾರ ಬಂದ್ರು ಸಹಿತ ಅನಕ ಆಡ್ಲಾರ್ದ ಅವ್ರ ಪಾದ ಸೇವೆ ಮಾಡ್ಕೊತ ಹೋಗ್ರಿ. ಯಾಕಂತಂದ್ರ ಮುಂದಿನ ದಿನಮಾನದೊಳಗ ನಾವು ನೀವೆಲ್ಲ ಏನ್ ಹಾಕಿವಿ ಗೊತ್ತಿಲ್ಲ, ಜೊಳ್ಳು ಜೊಳ್ಳು ಹಾರ್ತಾವ, ಗಟ್ಟಿ ಬೀಜ ಮಾತ್ರ ಉಳಿತಾವ ಅಂತ ಹೇಳಿ ಗಟ್ಟಿ ಕಾಳುಗಳಂದ್ರೆ ಯಾವ ಹೇಳು ನೋಡೋಣ? ಗಟ್ಟಿ ಕಾಳುಗಳಂದ್ರೆ ಯಾವ? ಇವತ್ತು ದಾನೇಶ್ವರ ಶ್ರೀಗಳ ಪಾದ ಹಿಡ್ಕೊಂಡು ಯಾರ್ಯಾರು ಬಂದಿವಲ್ಲ ನಾವೆಲ್ಲ ಇವತ್ತು ಗಟ್ಟಿ ಕಾಳುಗಳಾಗಿವಿ. ಗಟ್ಟಿ ಕಾಳುಗಳು ಯಾವುವು? ದಾನ, ಧರ್ಮ, ಪರೋಪಕಾರ, ನನ್ನವರು ತನ್ನವರು ಯಪ್ಪ ಎನ್ನ ಅನ್ಕೋತ ಧರ್ಮಕ್ಕೆ ತಲೆವಾಗಿ ತಂದೆ ತಾಯಿಗಳ ಪಾದ ಸೇವೆ ಯಾರು ಮಾಡ್ಕೊಂಡು ಹೋಗ್ತಾರೋ, ದಾನೇಶ್ವರ ಶ್ರೀಗಳ ಪಾದ ಸೇವೆ ಯಾರು ಮಾಡ್ಕೊಂಡು ಹೋಗ್ತಾರೋ ಇವೆಲ್ಲ ಗಟ್ಟಿ ಕಾಳುಗಳಾಗಿ ಉಳಿತಾವ. ಇನ್ನು ಜೊಳ್ಳು ಯಾವಪ್ಪ? ದಾನ ಧರ್ಮ ಮಾಡೋದಿಲ್ಲ, ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ, ಗುರು ಹಿರಿಯರನ್ನ ಗೌರವಿಸುವುದಿಲ್ಲ, ಧರ್ಮಕ್ಕೆ ತಲೆಬಾಗುವುದಿಲ್ಲ, ಜೊಳ್ಳಾಗಿ ಹೋದಿರೋ ಮಕ್ಕಳಿಗೆ ಅಂತೇಳಿ ನಮ್ಮ ಮುದ್ದೆ. ಅದಕ್ಕೆ ಮುಂದಿನ ದಿನಮಾನಗಳು ಎಂತ ಕಾಲಮಾನಗಳು ಬಂದ್ರು ಸಹಿತ ನಿಮ್ಮ ಕಷ್ಟ ಏನೇ ಇದ್ರು ಸಾಕ್ಷಾತ್ ದಾನೇಶ್ವರ ಶ್ರೀಗಳ ಪಾದಕ್ಕೆ ನೀವು ಹಾಕಿದ್ರಂದ್ರೆ ಬಂದ ಕಂಟಕವನ್ನ ಬಯಲು ಮಾಡಿ ಮುಂದಿನ ದಾರಿಯನ್ನ ತೋರಿಸುವಂತಹ ಸಾಕ್ಷಾತ್ ಭಗವಂತ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಯಾವತ್ತು ನಿಮ್ಮ ಕಣ್ಣಿಂದಿರ್ತಾರ. ಅದಕ್ಕ ದೇವರ ನಾಮ ಸ್ಮರಣೆ ಮಾಡ್ಕೊತ ಹೋರಿ, ಗುರುಗಳನ್ನ ಗೌರವಿಸುತ್ತ ಹೋರಿ. ಇನ್ನೊಂದು ಹೇಳ್ತೀನಿ, ಬಬಲಾದಿ ಸದಾಶಿವ ಮುತ್ಯ ತಗೋಣ ಅಂತೇಳಿ ನೀವ್ಯಾರು ತಗೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಅವರು 7 ಬಿಂದು ಕಾಳುಗಳನ್ನ ಇಟ್ಕೊಂಡು 7 ಯುಗದ ಲೆಕ್ಕ ಬರ್ತಾರ. ಹಿಂದಾಗಿದ್ದನ್ನ ಹೇಳ್ಯಾರ, ಮುಂದಾಗಿದ್ದನ್ನ ಬರೆದಿಟ್ಟಾರ. 3 ಲೋಕದ ಲೆಕ್ಕ ಬಲಿ ಒಳಗ ಸಿಕ್ಕಾವ, ಬಲ್ಲವರು ಹೇಳಬೇಕಂತ ಹೇಳ್ಯಾರ. ಹಿಂದಾಗಿದ್ದು ಮುಂದಾಗಿದ್ದು ಈಗ ನಡೆಯುವಂತದ್ದು ಹೇಳೋದು ಸಾಕ್ಷಾತ್ ಭಗವಂತನಿಗೆ ಗೊತ್ತಿರ್ತದೆ. ಅವರು ತ್ರಿಕಾಲಜ್ಞಾನಿಗಳು, ಅವರು ತಮ್ಮ ಸಿದ್ಧಿ ಸಾಧನೆಗೋಸ್ಕರ ಮದ್ಯವನ್ನ ತಗೊಂಡಾರು. ಮದ್ಯವನ್ನ ಹೆಂಗ ತಗೊಂಡಾರಪ್ಪ ಅಂದ್ರ ಹಾಲಿದ್ದದನ್ನ ತೀರ್ಥ ಮಾಡ್ಯಾರ, ತೀರ್ಥದನ್ನ ಹಾಲು ಮಾಡ್ಯಾರ. ಕೃಷ್ಣಾ ನದಿಯನ್ನೇ ತೀರ್ಥ ಮಾಡಿ ಇವತ್ತು ಬಬಲಾದಿಯನ್ನ ತೀರ್ಥ ಕ್ಷೇತ್ರವ ಮಾಡುವ ಬಬಲಾದಿ ಸದಾಶಿವ. ಅದಕ್ಕ ಅಂತ ಒಂದು ಬಬಲಾದಿಯ ಪರಂಪರೆ, ಮುಂಡಿಗೆಯ ಪದಗಳನ್ನ ಹೇಳ್ತಾ, ಬಬಲಾದಿಯ ಮುಂಡಿಗೆಯ ಪದದಲ್ಲಿ ಶಕ್ತಿ ಎಂತಾದೈತಪ್ಪ ಅಂದ್ರ ಮುಂಡಗಿಯ ಒಳಗ ಗುಂಡಡಿಗೆ ಗುಂಡಿನೊಳಗ ಗುರುವಡಿಗೆ ಅಂತ ಹೇಳ ಸದಾಶಿವಮುತ್ಯ. ಅಂತ ಬಬಲಾದಿಯ ಪರಂಪರೆಯೊಂದಿಗೆ ಜನರ ಭಕ್ತರಲ್ಲಿ ಬಬಲಾದಿ ಸದಾಶಿವಪ್ಪನ ಶಕ್ತಿಯನ್ನ ಮೂಡಿಸುತ್ತಾ ಜಗತ್ತಿಗೆ ಸುಭಿಕ್ಷೆಯನ್ನ ಮಾಡುತ್ತಾ ಇವತ್ತು ನಮ್ಮ ನಿಮ್ಮೆಲ್ಲರ ಅಗಲಿ ಇವತ್ತು ದಾನೇಶ್ವರ ಶ್ರೀಗಳು ಹೋಗಿಲ್ಲ, ಪ್ರತಿಯೊಬ್ಬರ ಮನದಲ್ಲಿ ಅದಾರ ಅಂತ ಹೇಳಿ ಈ ಒಂದು ವೇದಿಕೆಯನ್ನ ಅಲಂಕರಿಸಿ ಎಲ್ಲ ಪರಮ ಪೂಜ್ಯರ ಆದಿಯಾಗಿ ಮಾತನಾಡಲು ಈ ತೊಗಲು ನುಡಿಗಳನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರನ್ನು ಹೃದಯಪೂರ್ವಕ ನಮಿಸುತ್ತಾ, ಓಂ ಹರಿಮಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಅಂಡ ಹಾರೂರ ಗಂಡ ರಂಡ ಮುಸುಲರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಟಂಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡವಿಯಲ್ಲಿ ಮನೆ ಮಾಡಿ ಗಿಡದಲ್ಲಿ ನಿಂತು ತುಡುಗ ಮನುಷ್ಯರನ್ನು ಕೊಲ್ಲುವುದು ಬರ್ತಾನೆ ಸದಾಶಿವ ಬಹು ಪರಾಕ್ರಮೆ 1,80,000 पांचों पीर जंगम जिंदा पे मूले पुण्य प्रचार की दोस्त रोदिन पकाले प्रचार की दोस्त रोदिन जैनम पार्वतीश्वर महादेव सदाशिव मुत्या महाराज की, चंद्रोदय महाराज की, चिक्कई मुत्या महाराज की, अन्नदानेश्वर महाराज की, सकल साधु संत महाराज की जय मंगलम जय नमः पार्वतीश्वर महादेव. ಇಲ್ಲಿವರೆಗೆ ಆಶೀರ್ವಚನವನ್ನು ನೀಡಿರುವಂತಹ ಬಬಲಾದಿಯ ಸಿದ್ದರಾಮೇಶ್ವರ